ಅದು HD ರೇವಣ್ಣ ಈಗಾಗಲೇ ಏನು ಅರೆಸ್ಟ್ ಆಗಿದ್ದಾರೆ. ಅವರ ಅರೆಸ್ಟ್ ಆದ ಬೆನ್ನಲ್ಲೇ ಪ್ರಜ್ವಲ್ ಶರಣಾಗತಿನ ವಿದೇಶದಿಂದ ಭಾರತಕ್ಕೆ ಬಂದು ಶರಣಾಗ್ತಾರ ಪ್ರಜ್ವಲ್ ರೇವಣ್ಣ. ನಾಳೆಯ ಒಳಗೆ SITಯ ಮುಂದೆ ಪ್ರಜ್ವಲ್ ಹಾಜರು ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ರೇವಣ್ಣ ಬಂಧನ ಬೆನ್ನಲ್ಲೇ SIT ಮುಂದೆ ಶರಣಾಗಲು ನಿರ್ಧಾರ. ಪ್ರಜ್ವಲ್ ಸೇಫ್ ಮಾಡಲು ಅರೆಸ್ಟ್ ಆದ ಅಪ್ಪ ರೇವಣ್ಣ ಈಗಾಗಲೇ ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿಯಾಗಿದೆ. ಏರ್ಪೋರ್ಟ್ಗಳಲ್ಲಿ SIT ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ ಬಂಧಿಸಿ ಕರೆತರೋದಕ್ಕೆ SIT ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅಪ್ಪ ಅರೆಸ್ಟ್ ಬೆನ್ನಲ್ಲೇ ಮಗ ಶರಣಾಗತಿನ ವಿದೇಶದಿಂದ ಭಾರತಕ್ಕೆ ಬಂದು ಶರಣಾಗ್ತಾರ ಪ್ರಜ್ವಲ್ ರೇವಣ್ಣ. ನಾಳೆಯ ಒಳಗೆ SIT ಮುಂದೆ ಪ್ರಜ್ವಲ್ ಹಾಜರು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇವತ್ತು ಬೆಂಗಳೂರಿಗೆ ಬರ್ತಾರಾ, ನಾಳೆ ಬರ್ತಾರಾ, ಒಟ್ಟು ನಾಳೆಯ ಒಳಗೆ SIT ಮುಂದೆ ಹಾಜರಾಗ್ತಾರೆ ಅನ್ನುವಂತಹ ಮಾಹಿತಿ. ರೇವಣ್ಣ ಬಂಧನದ ಬೆನ್ನಲ್ಲೇ SIT ಮುಂದೆ ಶರಣಾಗೋದಿಕ್ಕೆ ನಿರ್ಧಾರ. ಪ್ರಜ್ವಲ್ ಸೇಫ್ ಮಾಡೋದಿಕ್ಕೆ ಅರೆಸ್ಟ್ ಆದ ಅಪ್ಪ ರೇವಣ್ಣ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿಯಾಗಿದೆ. ಏರ್ಪೋರ್ಟ್ಗಳಲ್ಲಿ SIT ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಭಾರತಕ್ಕೆ ಪ್ರಜ್ವಲ್ ಬರ್ತಾ ಇದ್ದ ಹಾಗೆ ಅರೆಸ್ಟ್ ಮಾಡುವ ಎಲ್ಲ ತಯಾರಿಗಳಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ನಾವು ಗಮನಿಸ್ತಾ ಇದ್ದೀವಿ, ನಿನ್ನೆ ಮಾಜಿ ಸಚಿವ HD ರೇವಣ್ಣ ಅರೆಸ್ಟ್ ಆಗಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಯಾವಾಗ ಇಂಡಿಯಾಗೆ ಬರ್ತಾರೆ ಅನ್ನುವಂತಹ ಪ್ರಶ್ನೆ, ಆ ಪ್ರಶ್ನೆಗೆ ಏನಾದರೂ ಉತ್ತರ ಸಿಗ್ತಾ ಇದೆಯಾ? ವೀಣಾ, ಖಂಡಿತವಾಗಿ ಕೂಡ ಹೌದಂದ್ರೆ ಪ್ರಮುಖವಾಗಿ ಈಗಾಗಲೇ ಏನು HD ರೇವಣ್ಣ ಅವರನ್ನ ಬಂಧನ ಮಾಡಿರ್ತಕ್ಕಂಥ SIT ತಂಡ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೂಡ ಕಂಡಿಟ್ಟಿರ್ತಕ್ಕಂಥದ್ದು. ಆದ್ರೆ ನಿನ್ನೆ ಒಂದು ಪುಟ್ಟರಾಜುರವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅಂದ್ರೆ ಏನು ಪ್ರಜ್ವಲ್ ರೇವಣ್ಣ ಅವರು ಬಂದು ಅವರೇ ಶರಣಾಗತಿ ಆಗ್ತಾರೆ ಅನ್ನೋದನ್ನ ಕೂಡ ಸರೆಂಡರ್ ಆಗ್ತಾರೆ ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳಿರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಅಂದ್ರೆ ಈಗಾಗಲೇ ಕೂಡ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಅಂದ್ರೆ ನಾಳೆ ಒಳಗಾಗಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾರೆ, ಅಂದ್ರೆ SIT ಮುಂದೆ ಹಾಜರಾಗ್ತಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ಕೂಡ ಏರ್ಪೋರ್ಟ್ ನಲ್ಲಿ ಹೈ ಅಲರ್ಟ್ ಇರಲಿಕ್ಕೆ SIT ತಂಡ ಈಗಾಗಲೇ ಸಜ್ಜಾಗಿದೆ. ವೀಣಾ, ಈಗಾಗಲೇ ಲುಕ್ಔಟ್ ನೋಟಿಸ್ ಜಾರಿ ಮಾಡಿರುವಂತ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಏನು ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಏರ್ಪೋರ್ಟ್ ಇಂದ ಬಂದಿಳಿದ್ರು ಕೂಡ ಅವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆಗಳು ತೀರಾ ಹೆಚ್ಚಾಗಿರುತ್ತೆ. ನಾಳೆ ಒಳಗಾಗಿ ವಿಚಾರಣೆಗೆ ಹಾಜರಾಗುವಂತ ಹಿನ್ನೆಲೆಯಲ್ಲಿ ಅವರನ್ನ ಕರ್ಕೊಂಡು ಅಂದ್ರೆ ಬಂಧನ ಮಾಡುವಂತ ಸಾಧ್ಯತೆಗಳು ತೀರಾ ಇರುವಂತ ಹಿನ್ನೆಲೆಯಲ್ಲಿ ಕೂಡ ಮುಂದಾಗ್ತಾರೆ SIT ಇರೋ. ವೀಣಾ, ಅಂದ್ರೆ ಮಂಜು, ಅವ್ರು ಶರಣಾಗುವಂತಹ ಪ್ರಶ್ನೆ ಬರಲ್ಲ, ಏರ್ಪೋರ್ಟ್ ಬರ್ತಾ ಇದ್ದ ಹಾಗೇನೆ ಅವ್ರನ್ನ ಅರೆಸ್ಟ್ ಮಾಡ್ಬಿಡುತ್ತೆ SIT ಟೀಮ್ ಅಲ್ವಾ? ವೀಣಾ, ಖಂಡಿತವಾಗಿಯೂ ಕೂಡ ಹೌದು. ಪ್ರಮುಖವಾಗಿ ಈಗಾಗಲೇ ಬ್ಲೂ ಕಾರ್ ನೋಟಿಸ್ ಗಳನ್ನ ಜಾರಿ ಮಾಡಿರ್ತಕ್ಕಂಥ. ಅಂದ್ರೆ ಈಗ ಏನು ಮೊದಲನೇದಾಗಿ ನೋಟಿಸ್ ಅನ್ನು ಕೊಟ್ಟಿದ್ರು, ಇದಾದ ನಂತರ ಲುಕ್ಔಟ್ ನೋಟಿಸ್ ಅನ್ನು ಕೊಟ್ಟಿದ್ರು. ಅಂದ್ರೆ ಇವರು ವಿದೇಶದಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಯಾವುದೇ ಏರ್ಪೋರ್ಟ್ ನಲ್ಲಿ ಅಥವಾ ಗಡಿಯಿಂದ ಒಳಗೆ ಬರಬೇಕಾದ್ರೆ ಅಲ್ಲಿ ಇವರ ಪಾಸ್ಪೋರ್ಟ್ ಅನ್ನ ವೆರಿಫಿಕೇಶನ್ ಮಾಡಲಾಗುತ್ತೆ. ಇವರ ಮೇಲೆ ಆರೋಪದ ಹಿನ್ನೆಲೆ ಇರುವಂತ ಹಿನ್ನೆಲೆಯಲ್ಲಿ ಲುಕ್ಔಟ್ ನೋಟಿಸ್ ಜಾರಿಯಾಗಿರುವಂತ ಹಿನ್ನೆಲೆಯಲ್ಲಿ ಅವರನ್ನ ನೇರವಾಗಿ ಇಲ್ಲಿ ವಶಕ್ಕೆ ಪಡ್ಕೊಳ್ತಾರೆ. ಅಂದ್ರೆ ಯಾವುದೇ ರೀತಿಯಾದಂತಹ ಗಡಿಯಲ್ಲಿ ಬಂದಂತ ಸಂದರ್ಭದಲ್ಲಿ, ಅಂದ್ರೆ ಏರ್ಪೋರ್ಟ್ ಇರ್ಬೋದು ಮತ್ತೆ ಬೇರೆ ಭಾಗದಲ್ಲಿ ಬಂದಿದೆ ಆದ್ರೆ ಈಗ ಲುಕ್ಔಟ್ ನೋಟಿಸ್ ಜೊತೆಗೆ ಮತ್ತೆ ಬ್ಲೂ ಕಾರ್ ನೋಟಿಸ್ ಅಂದ್ರೆ ಇವರು ವಿದೇಶದಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಕೂಡ ಈಗಾಗಲೇ ಪತ್ತೆನ ಮಾಡುವಂತ ಹಿನ್ನೆಲೆ ಕೂಡ SIT ತಂಡ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಅವರನ್ನ ಶರಣಾಗತಿ ಆಗ್ಲಿಕ್ಕೆ ಬಂದ ಸಂದರ್ಭದಲ್ಲಿ, ಅಂದ್ರೆ ಅವರು ವಿದೇಶದಿಂದ ನಮ್ಮ ದೇಶಕ್ಕೆ ಅಂದ್ರೆ ಭಾರತಕ್ಕೆ ಅಥವಾ ಕರ್ನಾಟಕಕ್ಕೆ ಬಂದಿದ್ದಾದ್ರೆ ಅವರನ್ನ ಬಂದ ತಕ್ಷಣದಲ್ಲಿ ಅಲ್ಲಿನ ಏರ್ಪೋರ್ಟ್ ಸಿಬ್ಬಂದಿಗಳು ಅವರ ಪಾಸ್ಪೋರ್ಟ್ ಅನ್ನ ವೆರಿಫಿಕೇಶನ್ ಮಾಡ್ತಾರೆ. ಅಲ್ಲಿ ಅವರನ್ನ ಕೂಡಲೇ ವಶಕ್ಕೆ ಪಡೆಯುವ ಸಾಧ್ಯತೆಗಳು ತೀರಾ ಇರುತ್ತೆ. ಹಾಗಾಗಿ ಅವರನ್ನ ಬಂಧನ ಮಾಡಿಕೊಂಡೇ ಅವರು SIT ಕಚೇರಿಗೆ ತರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವೀಣಾ, ಎಸ್, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.